ಎಲ್ಲರಿಗೂ ಜೈ ಶ್ರೀರಾಮ್ ಹರ ಹರ ಮಹಾದೇವ್ರಿ. ನಿನ್ನೆ ನಾವು ಕೇದಾರ್ನಾಥಿಂದ ದರ್ಶನ ಮಾಡ್ಕೊಂಡ್ವಿ. ಮತ್ತು ಈಗ ನಾವು ಹೊಂಟಿವಿ ಬದ್ರಿನಾಥಿಗೆ. ನಾವು ತುಂಗನಾಥ ದರ್ಶನ ಮಾಡೋದು ಇತ್ತು ರೀ, ಬಟ್ ನಾವು ತುಂಗನಾಥ ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ಭಾಳ ಟೈರ್ಡ್ ಆಗಿದ್ವಿ. ಈಗೆಲ್ಲ ರೂಮ್ದಾಗ ಅದೀವಿ ನೋಡ್ರಿ. ಈಗ ಟೈಮ್ 10:30 ಹಂಗೆ ಆಗೈತಿ. ಭಾಳ ಟೈರ್ಡ್ ಆಗಿದ್ವಿ ರೀ ನಿನ್ನೆ, ಭಾಳ ಕೆಟ್ಟ ಟೈರ್ಡ್ ಆಗಿದ್ವಿ. ಇದು ನಮ್ಮ ರೂಮ್ ಇಲ್ಲೇ ನೋಡ್ರಿ, TRP ರಾಂಪುರ ಅಂತ. ಇದು ಸೀತಾಪುರ, ರಾಂಪುರ, ಸೋಂಪ್ರಯಾಗ್ ಎಲ್ಲ ಒಂದೊಂದು ಕಿಲೋಮೀಟರ್ದಾಗ ಡಿಸ್ಟೆನ್ಸ್ದಾಗ ಅದಾವ. ಈಗ ಹೊಂಟಿವಿ, ಈಗ ನೋಡ್ರಿ ಹೋಗೋಣಂತ. ಹರ ಹರ್ ಮಹಾದೇವ್. ನಮ್ಮ ರೂಮ್ದಾಗಿಂದ ಈ ಥರ ವ್ಯೂ ಕಾಣತೈತಿ ನೋಡ್ರಿ. ಮತ್ತು ಅಲ್ಲೇ ಹೆಲಿಕಾಪ್ಟರ್ ಹೋಗಂತೈತಿ. ಇದು ನಮ್ಮ ರೂಮ್ ಬ್ಯಾಕ್ ಸೈಡ್ ವ್ಯೂ ನೋಡ್ರಿ ಹೆಂಗೆ ಕಾಣತೈತಿ ವ್ಯೂ. ಇಲ್ಲಿ ನದಿ ಐತಿ, ಮಂದಾಕಿನಿ ನದಿ ಐತಿ ನೋಡ್ರಿ. ಇಲ್ಲಿ ನದಿ ಹರಿಯಾಗತೈತಿ, ಮ್ಯಾಗ ಹೆಲಿಕಾಪ್ಟರ್ ಹೊಂಟೈತಿ. ವ್ಯೂ ನೋಡ್ರಿ ಹಂಗೈತಿ, ಅನ್ನ ಹೋಗ್ತೈತಿ ವ್ಯೂ. ಫ್ರೆಂಡ್ಸ್ ಇದ ನೋಡ್ರಿ ನಮ್ಮ ಗಾಡಿ. ನಮ್ಮ ಡ್ರೈವರ್, ನಮ್ಮ ಹುಡುಗರೆಲ್ಲ ಹೆಲ್ಪ್ ಮಾಡತ್ತಾರ. ಎಲ್ಲರೂ ಟ್ರಾಲಿ ಮ್ಯಾಗ ಇಡಾತೀವಿ ಈಗ ನೋಡ್ರಿ. ನಮ್ದು ಲಗೇಜ್ ಎಲ್ಲ ದಬಾಸಿ ಲಗೇಜ್ ಅದಾವ, ಇಡಾತೀವಿ. ಇಲ್ಲಿಂದ ಜೋಶಿ ಮಠ ಹೋಗ್ಬೇಕಾ. ಟೈಮ್ ಭಾಳ ಆಗೈತಿ. ಹುಡುಗರು ಲಗರು ಬರೋದಿಲ್ಲ ರೀ, ಏನು ಮಾಡಕ್ಕೆ ಬರೋದಿಲ್ಲ. ಎಲ್ಲರಿಗೂ ಎಷ್ಟು ಅಂತ ಹೋಗ್ಕೊಬೇಕು, ನಮಗೂ ಹೊಯ್ಕೊಂಡು ಸಾಕಾತ. ಇದ ನೋಡ್ರಿ ನಮ್ದು ಹೋಟೆಲ್ ನವದುರ್ಗ ಅಂತೇಳಿ. ಮತ್ತು ಹಿಂದೆಲ್ಲ ನೋಡ್ಬೋದು ಮೌಂಟೇನ್ಸ್ ಎಲ್ಲ ಅದಾವ. ರಾಂಪುರದಾಗ ಐತಿ ನೋಡ್ರಿ, ಇದು ಸೀತಾಪುರ ರಾಂಪುರ ಈ ಕಡೆ ಐತಿ. ಚಲೋ ಐತಿ ಹೋಟೆಲ್. ನಮ್ಮ ಹುಡುಗರು ಎಲ್ಲರೂ ಫೋಟೋಶೂಟ್ ಮಾಡಾಕತ್ತಾರ. ನಮ್ಮ ಕಿರಣ್ ಮಾಡೆಲ್ ಇದ್ದಂಗೆ ಅದ ನೋಡ್ರಿ. ಮತ್ತು ಇಲ್ಲಿ ನಮ್ಮ ಲಡ್ ಪವ ಅದಾನ. ಮತ್ತು ಇಲ್ಲಿ ನಮ್ಮ ಗೌತಮ್ ಅದಾನ. ಬರ್ಡೇ ಐತಿ ಒಂದು, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಗಾಡಿದಾಗ ಕುಂತೀವಿ, ಗಾಡಿದಾಗ ಹೊಂಟೀವಿ. ಈಗ ಜೋಶಿ ಮಠ ಕಡೆ ಹೊಂಟೀವಿ, ಸ್ಟೇ ಐತಿ ಅಲ್ಲಿ. ಪ್ಯಾಕೇಜ್ ಬರೋಬರ ಇಲ್ರಿಪ್ಪ, ಎಲ್ಲ ನಾವು ಮೈ ಬಿದ್ದ ಕೇಳಬೇಕು ಅವಂಗೆ. ಏನು ಕರೆಕ್ಟಾಗಿ ಏನು ಇನ್ಫಾರ್ಮೇಷನ್ ಕೊಡತ್ತಿಲ್ಲ, ಏನಿಲ್ಲ. ಅವನ್ನ ರೊಕ್ಕ ಮಾತ್ರ ಬರೋಬರ್ ಕೇಳಾಕತ್ತಾನ. ನಿನ್ನೆ ಲ್ಯಾಂಡ್ ಸ್ಲೈಡ್ ಆಗಿ ನೋಡ್ರಿ, ರೋಡ್ ಪೂರಾ ಕೆಟ್ಟೈತಿ, ಮಾಡಾಕತ್ತಾರ ಈಗ. ಇಲ್ಲಿ ಲ್ಯಾಂಡ್ ಸ್ಲೈಡ್ ಅನ್ನೋದು ಕಾಮನ್ ನೋಡ್ರಿ. ಇಲ್ಲಿ ಎದಕ್ಕಂದ್ರೆ ಇಲ್ಲಿ ಭೂಮಿ ಪಳ್ಳ ಐತಿ, ಗಟ್ಟಿ ಇಲ್ಲ ಭೂಮಿ, ಹಂಗಾಗಿ ಲ್ಯಾಂಡ್ ಸ್ಲೈಡ್ ಭಾಳ ಹಾಕಿರ್ತೈತಿ. ಲ್ಯಾಂಡ್ ಸ್ಲೈಡ್ ಆತಂದ್ರೆ ರೋಡ್ ಪಟ ರೆಡಿ ಮಾಡಿಬಿಡ್ತಾರ ನೋಡ್ರಿ. ಇಲ್ಲಿ ಇದೇನ್ ನೋಡಾಕತ್ತೀರಿ ನೋಡ್ರಿ, ಇದು ಮೈನರ್ ಲ್ಯಾಂಡ್ ಸ್ಲೈಡ್ ಐತ್ರಿ. ಇದು ಹಿಂಗಿತ್ತಂದ್ರೆ ಒಂದ್ ಅರ್ಧ ತಾಸು 1 ತಾಸ್ದಾಗ ರೆಡಿ ಮಾಡಿಬಿಡ್ತಾರ. ಮೇಜರ್ ಆತಂದ್ರೆ 1 ದಿನ 2 ದಿನ ತಗೊಂತಾರ ಅಂತ ನೋಡ್ರಿ ಇಲ್ಲಿ. ಫ್ರೆಂಡ್ಸ್ ಇಲ್ಲಿ ಉತ್ತರಾಖಂಡದಾಗ ಮೌಂಟೇನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅದಾವ ನೋಡ್ರಿ. ಅಣ್ಣ ಊತ್ತದವ್ರಿ ಇಲ್ಲಿ ನೋಡಾಕ 2 ಕಣ್ ಸಾಲೋದಿಲ್ಲ, ಅಷ್ಟು ಚಂದ ಕಾಣಾಕತ್ತೈತಿ ನೋಡ್ರಿ ವ್ಯೂ. ಎಲ್ಲಾ ಕಡೆನೂ ಹಿಂಗ ಐತ್ರಿ. ಮತ್ ಇಲ್ಲಿ ಎಷ್ಟ್ ಚಂದ ವ್ಯೂ ಐತ್ ನೋಡ್ರಿ. ಅಷ್ಟ ಖತರ್ನಾಕ್ ರೋಡ್ ಅದಾವ ಇಲ್ಲಿ, ನೀವು ನೋಡಬಹುದು. ಕಾರ್ ಸೀದಾ ನದಿದಾಗ ಬಿದ್ದೈತ್ ನೋಡ್ರಿ. ಇಲ್ಲಿ ಡ್ರೈವಿಂಗ್ ಮಾಡ್ಬೇಕಂದ್ರ ಬಾಳ ಎಕ್ಸ್ಪೀರಿಯನ್ಸ್ ಬೇಕು, ಬಾಳ ಹುಷಾರ್ಲೆ ಡ್ರೈವಿಂಗ್ ಮಾಡ್ಬೇಕ್ರಿ. ಇಲ್ಲಿ ನಜರ್ ಹಟ್ಟಿ ದುರ್ಘಟನಾ ಗಟ್ಟಿ ಅಂತ ಹೇಳ್ತಾರ ನೋಡ್ರಿ ಇಲ್ಲಿ ಮಂದಿ. ಎಲ್ಲಾ ಕಡೆ ಬಾಳ ಖತರ್ನಾಕ್ ಘಾಟ್ ಸೆಕ್ಷನ್ ಅದಾವ. ಬಾಳ ಹುಷಾರ್ಲೆ ಡ್ರೈವಿಂಗ್ ಮಾಡ್ಬೇಕು ಇಲ್ಲಿ. ಇವತ್ತು ನಮ್ದು ಸ್ಟೇ ಐತಿ ಜೋಶಿ ಮಠದಾಗ. ಸೀತಾಪುರ್ಲೆ ಜೋಶಿ ಮಠಿಗೆ ಹೋಗ್ಬೇಕಂದ್ರೆ 2 ದಾರಿ ಅದಾವ ನೋಡ್ರಿ. ಒಂದ್ ದಾರಿ ರುದ್ರಪ್ರಯಾಗ ಕರ್ಣಪ್ರಯಾಗ್ ಮ್ಯಾಗ, ಇನ್ನೊಂದ್ ದಾರಿ ಚೋಪ್ಟಾ ಮ್ಯಾಗ ಸಮೀಪ ಆಕೈತಿ. ಮತ್ತ ರೋಡ್ ಬಾಳ ಖತರ್ನಾಕ್ ಐತಿ ಅಂತ ನೋಡ್ರಿ. ಇದ್ರಕಿ ಖತರ್ನಾಕ್ ಐತಂತ್ರಿ. ಮತ್ತ ಟ್ರಾಫಿಕ್ ಜಾಮ್ ಆಗಿರ್ತೈತಂತ. ಮ್ಯಾಪ್ ದಾಗ 5 ತಾಸ್ ತೋರಿಸ್ತೈತಿ, ಬಟ್ ಇಲ್ಲಿ ಆಕ್ಚುಲ್ ಆಗಿ 10 ತಾಸ್ ಮಟಾರ್ ಬೇಕ ನೋಡ್ರಿ. ಯಾವ ದಾರಿಗೆ ಹೋದ್ರು 10 ತಾಸ್ ಬೇಕ. ನಾವು ಕರ್ಣಪ್ರಯಾಗ ರುದ್ರಪ್ರಯಾಗ ದಾರಿ ಮ್ಯಾಗ ಹೊಂಟಿವಿ. ಮ್ಯಾಪ್ ದಾಗ 5 ತಾಸ್ ತೋರಿಸ್ತೈತ್ರಿ, ಬಟ್ ಇಲ್ಲಿ ನಮಗ್ ಮುಟ್ಟಾಕ 10 ತಾಸ್ ಆಕೈತಿ. ಕಂಪೇರ್ ಟು ಚೋಪ್ಟಾ ರೂಟ್, ರುದ್ರಪ್ರಯಾಗ ಕರ್ಣಪ್ರಯಾಗ ರೂಟ್ ಒಂದ್ ಸ್ವಲ್ಪ ಬೆಟರ್ ಐತಂತ ನಮ್ ಡ್ರೈವರ್ ಎಲ್ಲ ಹೇಳಾಕತ್. ಯಾಕಂದ್ರೆ ಅವ್ರು ಡೈಲಿ ಅಡ್ಡಾಡ್ತಾರಲ್ರಿ, ಅವ್ರಿಗೆಲ್ಲ ಪರ್ಫೆಕ್ಟ್ ಗೊತ್ತಿರ್ತೈತಿ. ಅದಕ್ಕ ಅವ ಇಲ್ಲಿಂದ ಕರ್ಕೊಂಡ್ ಬಂದ ನೋಡ್ರಿ. ಫ್ರೆಂಡ್ಸ್ ಫೈನಲಿ 9:30 ಆಗೈತಿ ನೋಡ್ರಿ. ಫೈನಲಿ ನಾವು ಬಂದ್ವಿ ರೂಮಿಗೆ. ಹೋಟೆಲ್ ಶೈಲಜಾ ಅಂತ ಐತಿ. ರೂಮ್ ಮಾತ್ರ ಚೌಕ್ ಐತಿ ನಮ್ದು. ರೂಮ್ ಎಲ್ಲ ಚೌಕ್ ಕೊಟ್ಟಾರ ನೋಡ್ರಿ ಪ್ಯಾಕೇಜ್ ಅವ್ರ. ಇಲ್ಲಿ 2 ಮಂದಿ ಕೊಟ್ಟಾರ, ಮತ್ತೆಲ್ಲ ಕೊಟ್ಟಾರ. ತೋರಿಸ್ತೀನಿ ಅದು ರೋಡ್ ಮಾತ್ರ ಇದರಲ್ಲೇ ಸೋಂಪ್ರಯಾಗ್ಲೆ ಜೋಶಿ ಮಠ ರೋಡ್ ಮಾತ್ರ ಡೇಂಜರ್ ಐತಿ. ಭಾಳ ಕೆಟ್ಟ ಘಾಟ್ ಸೆಕ್ಷನ್ ಐತಿ. ನಮಗೆ ಬರಾಕ್ ನೋಡ್ರಿ 12 ಗಂಟೆಗೆ ಬಿಟ್ಟಿದ್ವಿ. ಈಗ ನೋಡ್ರಿ 9 ಗಂಟೆ ಆತ. ಹೋಟೆಲ್ ನೋಡ್ರಿ, ಇದು ಇಲ್ಲೇ ಊಟ ಮಾಡಬೇಕು. ಎಲ್ಲರಿಗೂ ಜೈ ಶ್ರೀರಾಮ್ ಹರ ಹರ ಮಹಾದೇವ್ರಿ. ಈಗ ಟೈಮ್ 5 ಗಂಟೆ ಆಗೈತೆ ನೋಡ್ರಿ. ಈಗ ನಾವು ಹೊಂಟಿವಿ ಬದ್ರಿನಾಥಿಗೆ. ಈಗ ನಾವು ಜೋಶಿ ಮಠದಾಗ ಸ್ಟೇ ಇದ್ವಿ. ಈಗ ಮತ್ತೆ ನಾವು ಬದ್ರಿನಾಥಿಗೆ ಹೊಂಟಿವಿ. ಈಗ ಹೋಗೋಣಂತ, ಬದ್ರಿನಾಥಿನೆಲ್ಲ ದರ್ಶನ ಮಾಡೋಣಂತ. ಫ್ರೆಂಡ್ಸ್ ನಮ್ಮ ರೂಮ್ ಕಡೆಯಿಂದ ನಿಮ್ಗೆ ವ್ಯೂ ತೋರಿಸ್ತೀನಿ ಹೆಂಗೈತೆ ಅಂತ ಹೇಳಿ. ನೋಡ್ರಿ ಇಲ್ಲೇ ಮೌಂಟೇನ್ಸ್ ಹೆಂಗೈತೆ ನೋಡ್ರಿ. ಇಲ್ಲೇ ಹಿಮಾಲಯ ಪರ್ವತ ಹೆಂಗೈತೆ, ಮನ್ನಾವತೈತಿ. ಫ್ರೆಂಡ್ಸ್ ಈಗ ನಾವು ಹೊಂಟಿವಿ ಬದ್ರಿನಾಥಿಗೆ. ಜೋಶಿ ಮಟ್ಲೆ ಬದ್ರಿನಾಥಿಗೆ ಹೋಗ್ಬೇಕಂದ್ರೆ 39 ಕಿಲೋಮೀಟರ್ಸ್ ಆಕೈತಿ ಆಸ್ ಪರ್ ಗೂಗಲ್ ಮ್ಯಾಪ್ ದಾಗ 1 ತಾಸ್ ತೋರ್ಸಕತ್ತೈತಿ ನೋಡ್ರಿ. ಬಟ್ ಇಲ್ಲಿ 2 ತಾಸ್ ಮಟಾರ ಆಕೈತಿ. ಇಲ್ಲಿ ಉತ್ತರಾಖಂಡದಾಗ ನಾವ್ ಎಲ್ಲೂ ಟ್ರಾವೆಲ್ ಮಾಡ್ಬೇಕಂದ್ರೆ ಗೂಗಲ್ ಮ್ಯಾಪಿಗೆ ನಂಬಾಕ್ ಹೋಗ್ಬೇಡ್ರಿ. ಗೂಗಲ್ ಮ್ಯಾಪ್ ದಾಗ 1 ತಾಸ್ ತೋರಿಸ್ತಂದ್ರೆ ಇಲ್ಲಿ 2 ತಾಸ್ ಆಕೈತಿ. ಮತ್ ಇಲ್ಲಿ ಆನ್ ದ ವೇ ವಿಷ್ಣುಪ್ರಯಾಗ ಸಂಗಮ್ ಐತಿ, ಸಂಗಮ್ ನೋಡೋಣಂತೀಗ. ಫ್ರೆಂಡ್ಸ್ ಈಗ ನಾವು ಬಂದು ವಿಷ್ಣುಪ್ರಯಾಗ. ಈಗ ಇಲ್ಲೇನು 2 ನದಿ ಸಂಗಮ ಆಗ್ತಾವ.
ಫ್ರೆಂಡ್ಸ್, ವಿಷ್ಣು ಪ್ರಯಾಗ್ ಸಂಗಮ್ ಪಂಚ ಪ್ರಯಾಗದಾಗ ಮೊದಲನೇ ಪ್ರಯಾಗ್ ಅಂದ್ರೆ ಸಂಗಮಿಗ ಪ್ರಯಾಗ್ ಅಂತೇಳಿ ಕರೀತಾರ. ಪಂಚ್ ಅಂದ್ರೆ ಐದ್ ನದಿ ಕೂಡಿ ಗಂಗಾ ನದಿ ಫಾರ್ಮ್ ಆಕೈತಿ. ಅದ್ರಾಗಿದ್ದ ಫಸ್ಟ್ ಪ್ರಯಾಗ ವಿಷ್ಣು ಪ್ರಯಾಗ. ಇಲ್ಲಿ ಧೋಲಿ ಗಂಗಾ ಮತ್ತು ವಿಷ್ಣು ಗಂಗಾ ನದಿ ಸಂಗಮ ಆಗಿ ಅಲಗ್ನಂದ ನದಿ ಫಾರ್ಮ್ ಆಕೈತಿ. ಮತ್ ಮುಂದ್ ಅಲಗ್ನಂದ ನದಿ ದೇವ್ ಪ್ರಯಾಗಿಗೆ ಹೋಗಿ ಭಾಗೀರಥಿ ನದಿ ಕುಟ್ಟಾಗ ಸಂಗಮ ಆಗಿ ಅಲ್ಲಿಂದ ಗಂಗಾ ಫಾರ್ಮ್ ಆಕೈತಿ ನೋಡ್ರಿ. ಫ್ರೆಂಡ್ಸ್ ನೋಡ್ಬೋದು, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ಯಾರ ನೋಡ್ರಿ. ಓ ಭಯ್ಯ ನೋಡ್ರಿ, ಅವರೆಲ್ಲ ಹೋಗಿ ತಳಗಿಂದ ವ್ಯೂ ನೋಡಾಕ್ತಾರೆ, ನಾವೆಲ್ಲ ನಿಂತು ನೋಡಾಕ್ತೀವಿ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಬದ್ರಿನಾಥಿಗೆ. ಜೋಶಿಮಟ್ಲೆ ಇಲ್ಲಿ ಬರಾಕ 2 ತಾಸು ಆತು ನೋಡ್ರಿ. ಅಂದಾಜ್ದಾಗ ಒಂದು 2 ತಾಸು ಆತ. ವ್ಯೂ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿತ್ತು. ಇವತ್ತು ಕ್ಲೈಮೇಟ್ ಚೊಕ್ಕೈತಿ ನೋಡ್ರಿ. ಬದ್ರಿನಾಥಾಗ ಫುಲ್ ಬಿಸಿಲು ಐತಿ. ಅದೊಂದು ಭಾಳ ಬೆಸ್ಟ್ ಆಗಿತ್ತು ನಮ್ಗೆ. ಇದು ಸ್ನೋ ನೋಡ್ರಿ, ನೋಡಕ್ಕೆ ಚಂದ ಕಾಣ್ತೈತಿ, ಇಲ್ಲ ಅನ್ನೋದಿಲ್ಲ. ಬಟ್ ಥಂಡಿ ಭಾಳ ಅಂದ್ರೆ ಭಾಳ ಕೆಟ್ಟಿರ್ತೈತಿ ರೀ. ಥಂಡಿಗೆ ಭಾಳ ತ್ರಾಸ ಆಕೈತಿ. ಫ್ರೆಂಡ್ಸ್, ಬದ್ರಿನಾಥ್ ಧಾಮ ವಿಷ್ಣು ಭಗವಾನಿಗೆ ಸಮರ್ಪಿತ ಐತಿ. ಆದಿಗುರು ಶಂಕರಾಚಾರ್ಯ ಅವರು ನಮ್ಮ ಭಾರತ ದೇಶದಾಗ 4 ಧಾಮ ಸ್ಥಾಪಿತ ಮಾಡ್ಯಾರ. ನಾರ್ತ್ ಒಳಗ ಬದ್ರಿನಾಥ್, ಸೌತ್ ಒಳಗ ರಾಮೇಶ್ವರಂ, ಈಸ್ಟ್ ದಾಗ ಜಗನ್ನಾಥ್ ಪುರಿ, ವೆಸ್ಟ್ ದಾಗ ದ್ವಾರಿಕಾ. ಇವು 4 ಧಾಮ ವಿಷ್ಣು ಭಗವಾನಿಗೆ ಸಮರ್ಪಿತ ಐತಿ. ಬದ್ರಿನಾಥ್ ಧಾಮ 4 ಧಾಮದಾಗ ಮೊದಲನೇ ಧಾಮ. ಬದ್ರಿನಾಥ್ ಧಾಮಿಂದ ಸ್ಟೋರಿ ಹೇಳ್ಬೇಕಂದ್ರ, ವಿಷ್ಣು ಭಗವಾನ್ ಇಲ್ಲಿ ಬಾಳ ಕಠೋರಾಗಿ ತಪಸ್ಸೆ ಮಾಡಾಕತ್ತಿದ್ರ. ತಪಸ್ಸೆ ಮಾಡೋ ಮುಂದೆ ಇಲ್ಲಿ ಬಾಳ ಹೆವಿ ಸ್ನೋಫಾಲ್ ಆಗಕತ್ತಿತ್ತ. ಅದಕ್ಕೆ ಮಾತಾ ಲಕ್ಷ್ಮಿ ಬದ್ರಿ ವೃಕ್ಷ ರೂಪ ಧಾರಣ ಮಾಡಿ ವಿಷ್ಣು ಭಗವಾನಿಗೆ ಪ್ರೊಟೆಕ್ಟ್ ಮಾಡಾಕತ್ತಿದ್ರ. ವಿಷ್ಣು ಭಗವಾನ್ ಅವ್ರದ ತಪಸ್ಸೆ ಪೂರ್ಣ ಆದ್ಮ್ಯಾಗ ವಿಷ್ಣು ಭಗವಾನ್ ಮತ್ ಮಾತಾ ಲಕ್ಷ್ಮಿ ಇಲ್ಲೇ ವಿರಾಜಮಾನ ಆದ್ರ. ಎಲ್ಲಾ ದೇವತೆ ಸೇರಿ ಈ ಮಂದಿರ ನಿರ್ಮಾಣ ಮಾಡಿದ್ರ. ಈ ಮಂದಿರ ಫಸ್ಟ್ ಸತ್ಯಯುಗದಾಗ ನಿರ್ಮಾಣ ಮಾಡ್ಯಾರ. ಆಮೇಲೆ ಆದಿಗುರು ಶಂಕರಾಚಾರ್ಯ ಅವರು 8ನೇ ಶತಮಾನದಾಗ ಪುನಃ ನಿರ್ಮಾಣ ಮಾಡ್ಯಾರಂತ. ವಿಷ್ಣು ಭಗವಾನ ಮತ್ ಮಾತಾ ಲಕ್ಷ್ಮಿದ ಬಹಳಷ್ಟು ಅವತಾರ ಅದಾವ ಮತ್ ಬಹಳಷ್ಟು ರೂಪ ಅದಾವ. ಬಹಳಷ್ಟು ಅವತಾರದಿಂದ ಮತ್ ಬಹಳಷ್ಟು ರೂಪದಿಂದ ನಮ್ಗೆ ಬಾಳ ಕಡೆ ದರ್ಶನ ಮಾಡಾಕ ಅವಕಾಶ ಸಿಗ್ತೈತಿ. ಬಟ್ ಇಲ್ಲಿ ಸ್ವಯಂ ಮಾತಾ ಲಕ್ಷ್ಮಿ ಮತ್ತು ವಿಷ್ಣು ಭಗವಾನ್ ವಿರಾಜಮಾನ ಆಗ್ಯಾರ. ಅದ ಬಾಳ ವಿಶೇಷತೆ ನೋಡ್ರಿ ಬದ್ರಿನಾಥ್ ಧಾಮಿಂದ. ಮಂದಿರ್ ನೋಡ್ಬೋದು, ಬಾಳ ಅಂದ್ರ ಬಾಳ ಸುಂದರವಾಗಿ ಕಾಣಕತೈತಿ. ಮತ್ ನೋಡ್ಬೋದು ಸುತ್ತಲೂ ಮುತ್ತಲು ಎಲ್ಲಾ ಪರ್ವತ ಅದಾವ, ಹಿಮ ಪರ್ವತ ಅದಾವ, ಅಣ್ಣಾವತ್ ಕಾಣಕತೈತ್ರಿ. ಮತ್ ಮಂದಿರ್ ಮುಂದ್ ಅಲಗ್ನಂದ ನದಿ ಐತಿ. ನದಿ ನೋಡ್ಬೋದು, ಬಾಳ ಅಂದ್ರ ಬಾಳ ಸುಂದರವಾಗಿ ಐತಿ. ಫುಲ್ ಕ್ಲೀನ್ ಐತಿ ನೋಡ್ರಿ ನೀರಿಲ್ಲೇ. ಮತ್ ಈಗ ನಾವು ಜಗತ್ಗೆ ಪಾಲನಹಾರ್ ವಿಷ್ಣು ಭಗವಾನ್ ಮತ್ ಮಾತಾ ಲಕ್ಷ್ಮಿದ ದರ್ಶನ ಮಾಡಕ್ ಹೋಗೋಣಂತ ಬರ್ರಿ. ಫ್ರೆಂಡ್ಸ್, ಹೆಂಗ್ ಕೇದಾರ್ನಾಥ್ ಗೌರಿ ಕುಂಡ್ ಒಳಗ ಮೈನಸ್ ಟೆಂಪರೇಚರ್ ಒಳಗ ಹಾಟ್ ವಾಟರ್ ಬರ್ತಿತ್ತಲ್ಲ, ಇಲ್ಲೇನು ಹಂಗ ಐತಿ ನೋಡ್ರಿ. ತಪ್ಪ ಕುಂಡ್ ಒಂದ್ ಐತಿ ಮತ್ತೆ ನಾರದ್ ಕುಂಡ್ ಅಂತ ಐತಿ. ಇಲ್ಲೇನು ಮೈನಸ್ ಟೆಂಪರೇಚರ್ ದಾಗ ಎನಿ ಟೈಮ್ ಹಾಟ್ ವಾಟರ್ ಬರ್ತಿರ್ತೈತಂತ. ಫ್ರೆಂಡ್ಸ್, ಇಲ್ಲಿ ಕುಂಡದಾಗ ಬಿಸಿನೀರ್ ಬರಾಕತ್ತಿತ್ತ. ನಾವರ ಜಳಕಾಳ ಮಾಡಿಲ್ಲ, ಅಷ್ಟ ಮಗ ಅಷ್ಟ ತಕೊಂಡ್ವಿ. ಜಯ ಶ್ರೀರಾಧಿ ಕೃಷ್ಣ ಗೋವಿಂದ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. गोविंद माधव जय जय, ओ प्राण प्रिय अब मैं तेरा तेरा नाम पुकारा हुआ उजियारा. जीवन अब मेरा कण कण में पाया, हृदय से बुलाया नाम जब तेरा. ओम नमो भगवते वासुदेवाय नमः. बद्री विशाल की जय, विष्णु भगवान की जय, ಗೋವಿಂದ ಗೋವಿಂದ. ಫ್ರೆಂಡ್ಸ್, ಈಗ ಜಸ್ಟ್ ದರ್ಶನ ಆತ್ ನೋಡ್ರಿ. ದರ್ಶನ ಮಾಡಕ್ ಬರೀ 15 ನಿಮಿಷದಾಗ ಆತ್ ನೋಡ್ರಿ. ಖಾಲಿ ಐತಿ ಇವತ್ತು ಮಂದಿರ. ಮತ್ತು ಬಿಸಿಲು ಚೊಕ್ ಬಿದ್ದೈತಿ ನೋಡ್ರಿ. ಅಷ್ಟು ಗದ್ಲಿನ ಇವತ್ತು ಮಸ್ತ್ ದರ್ಶನ, ಭಾಳ ಚಲೋ ಅನ್ನಿಸ್ತ. ಬದ್ರಿ ವಿಶಾಲ ದರ್ಶನ ಮಾಡಿ ದರ್ಶನ ರಾತ್ ಈಗ. ಮತ್ತು ಮಾನಾ ವಿಲೇಜ್ ಅಲ್ಲೆಲ್ಲ ಹೋಗ್ಬೇಕೀಗ ಮತ್ತು ನಾವು ಆಮೇಲೆ. ಫ್ರೆಂಡ್ಸ್, ಇವತ್ತು ಮುಖೇಶ್ ಅಂಬಾನಿ ಬಂದಾರಂತ ನೋಡ್ರಿ ಇಲ್ಲಿ.
ಫ್ರೆಂಡ್ಸ್ ನಮ್ಮ ಕರ್ನಾಟಕದ ಮಠ ಐತೆ ನೋಡ್ರಿ ಇಲ್ಲಿ ಉತ್ತರಾದಿ ಮಠ ನೋಡ್ಬೋದು ನೀವು ಬೋಲ್ಡ್ ಎಲ್ಲ ಕನ್ನಡದಾಗ ಹಾಕಾರ ನೋಡ್ರಿ. ಬ್ಯಾರೆ ಸ್ಟೇಟ್ದಾಗ ನಮ್ಮ ಕನ್ನಡ ಬೋಲ್ಡ್ ನೋಡಿದ್ರೆ ಭಾಳ ಅಂದ್ರೆ ಭಾಳ ಸಂತೋಷ ಆಕೈತೆ ನೋಡ್ರಿ. ಫ್ರೆಂಡ್ಸ್ ಇದು ಮಠದಾಗ ರೂಮ್ಸ್ ಅದಾವ, ಲಾಡ್ಜ್ ಐತಿಲ್ಲ ಅಂದ್ರೆ ಫ್ಯಾಮ್ಲಿಗೆ 2,500 ರೂಪಾಯಿ ಅಂತ ರೂಮ್, ಪರ್ ಪರ್ಸನ್ 300 ರುಪೀಸ್ ಅಂತ ಡಾರ್ಮೆಟ್ರಿಗೆ. ಅದೆಲ್ಲ ರೂಮ್ ಅದಾವ ನಮ್ಮ ಕನ್ನಡದವ್ರದ್ದು ಐತೆ ನೋಡ್ರಿ ಇಲ್ಲಿ. ಫ್ರೆಂಡ್ಸ್ ಈಗ ಬದ್ರಿನಾಥಿಂದ ದರ್ಶನ ಮಾಡ್ಕೊಂಡು ಮತ್ತೀಗ ನಾವು ಹೊಂಟೀವಿ ಮಾನಾ ವಿಲೇಜ್ ಕಡೆ. ಫ್ರೆಂಡ್ಸ್ ಬದ್ರಿನಾಥ್ಲಿ 4 ಕಿಲೋಮೀಟರ್ ಆಕೈತೆ ನೋಡ್ರಿ ಇಂಡಿಯಾಸ್ ಫಸ್ಟ್ ವಿಲೇಜ್ ಮಾನಾ ವಿಲೇಜ್. ಈಗ ಫ್ರೆಂಡ್ಸ್ ಈಗ ನಾವು ಬಂದೀವಿ ಇಂಡಿಯಾಸ್ ಫಸ್ಟ್ ವಿಲೇಜ್ ಮಾನಾ ವಿಲೇಜ್. ಈಗ ನೋಡಿ ಇಂಡಿಯಾಸ್ ಫಸ್ಟ್ ಟೀ ಶಾಪ್ ಅಂತ. ಫ್ರೆಂಡ್ಸ್ ಮಾನಾಗಾವ್ಗ ಇಂಡಿಯಾಸ್ ಲಾಸ್ಟ್ ವಿಲೇಜ್ ಅಂತ ಹೇಳಿ ಮೊದ್ಲು ಕರಿತಿದ್ರಂತ, ಈಗ ಇಂಡಿಯಾಸ್ ಫಸ್ಟ್ ವಿಲೇಜ್ ಅಂತ ಹೇಳಿ ಕರೆಯಕತ್ತಾರ. ಇದ್ರ ಮುಂದೆ ಇಂಡಿಯಾ ಮತ್ತೆ ಚೈನಾ ಬಾರ್ಡರ್ ಐತಿ. ಇಲ್ಲಿಂತ್ರ ಚೈನಾ ಬಾರ್ಡರ್ ಒಂದ್ 5-6 ಕಿಲೋಮೀಟರ್ ಐತಿ ನೋಡ್ರಿ. ಅಲ್ಲಿಂತ್ರ ಮತ್ತೆ ಚೈನಾ ಚಾಲು ಅಂತ. ಪಾರ್ಕಿಂಗ್ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡ್ ನಾವು ಬಂದ್ವಿ ಗಣೇಶ್ ಗುಫಾಗ. ಇಲ್ಲೇ ಗಣಪತಿ ಬಪ್ಪ ಮಹಾಭಾರತ ಬರ್ದಿದ್ದ ಸ್ಥಳ ನೋಡ್ರಿ. ಇದ ವೇದ್ ವ್ಯಾಸ್ ಜಿ ಅವ್ರದ್ದು ಡಿಕ್ಟೇಷನ್ ಮ್ಯಾಗ ಗಣಪತಿ ಬಪ್ಪ ಅವ್ರದ್ದು ಮುರಿದಿದ್ದ ದಂತಲೆ ಮಹಾಭಾರತ ಮತ್ ವೇದ ಪುರಾಣ ರಚನೆ ಮಾಡಿದ ಸ್ಥಳ ಇದ. ಗಣಪತಿ ಬಪ್ಪ 11 ದಿನ ಮಟ ನಾನ್ ಸ್ಟಾಪ್ ಮಹಾಭಾರತ ಕಥಾ ಬರೋದಾದ್ಮ್ಯಾಗ ಅವ್ರದ್ದು ಶರೀರ ತಾಪ್ಲೆ ಬಿಸಿ ಆಗಿರ್ತೈತಿ. ಅದಕ್ಕೆ ಅವ್ರ ನದಿ ಒಳಗ ಸ್ನಾನ ಮಾಡ್ತಾರ. ಅವಾಗಿಂದ ಗಣಪತಿ 11 ದಿನ ಮಟ ಪ್ರತಿಷ್ಠಾಪನೆ ಮಾಡೋ ಪದ್ಧತಿ ಚಾಲು ಆತ್ ನೋಡ್ರಿ. ಫ್ರೆಂಡ್ಸ್ ನಾವು ಗಣೇಶ್ ಗುಫಾದಾಗ ಗಣಪತಿ ಬಪ್ಪಂದ ದರ್ಶನ ಮಾಡ್ಕೊಂಡು ನಾವು ಬಂದ್ವಿ ವೇದ್ ವ್ಯಾಸ್ ಜಿ ಗುಫಾ ಕಡೆ. ಈಗ ನಾವು ಮಹರ್ಷಿ ವೇದ್ ವ್ಯಾಸ್ ಜಿ ಅವ್ರದ್ದು ದರ್ಶನ ಮಾಡೋಣಂತ. ಫ್ರೆಂಡ್ಸ್ ಈಗ ನಾವು ವೇದ್ ವ್ಯಾಸ್ ಗುಫಾದಾಗ ಅದೀವಿ. ವೇದ್ ವ್ಯಾಸ್ ದೇವರ ಅವ್ರ ಡಿಟೆಕ್ಷನ್ದಾಗ ಗಣಪತಿ ಅವರ ಮಹಾಭಾರತನ ಕಥಾ ಬರ್ತಿದ್ ನೋಡ್ರಿ. ಅದ ಇಲ್ಲಿ ಅದ ಇಲ್ಲಿ ವೇದ್ ವ್ಯಾಸ್ ಇದೆ. ಅಲ್ಲಿ ಆಗಲೇ ನಾವು ದರ್ಶನ ಮಾಡ್ಕೊಂಡ್ವಿ. ಅದ ಗಣಪತಿದ ದರ್ಶನ ಮಾಡ್ಕೊಂಡ್ವಿ. ಮತ್ತು ವೇದ್ ವ್ಯಾಸ್ ಐತಿ. ಮತ್ತೀಗ ಸರಸ್ವತಿ ನದಿ ಐತಂತ ಅದು ದರ್ಶನ ಮಾಡೋಣ ಅಂತ ಬರ್ರಿ. ಫ್ರೆಂಡ್ಸ್ ಈಗ ನಾವು ಬಂದ್ವಿ ಸರಸ್ವತಿ ನದಿ ಉದ್ಗಮ ಸ್ಥಳ ಕಡೆ. ಸರಸ್ವತಿ ನದಿದ ಬರೀ ನಾವು ಮಾನಗಾವ್ದಾಗ ಅಷ್ಟ ದರ್ಶನ ಮಾಡಬಹುದು. ಅದ ಎದಕ್ಕಂದ್ರ ಮಹಾಭಾರತ ಕತಿ ಬರೆಯೋ ಮುಂದ ಗಣಪತಿ ಬಪ್ಪಾಗ ಸರಸ್ವತಿ ನದಿದ ಸೌಂಡ್ ಬಾಳ ಡಿಸ್ಟರ್ಬ್ ಮಾಡಾಕತ್ತಿತ್ತ. ಅದಕ್ಕೆ ಗಣಪತಿ ಬಪ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರ ಸರಸ್ವತಿ ಮಾತಾಗ. ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರಸ್ವತಿ ಮಾತಾ ಕೇಳೋದಿಲ್ಲ. ಅದಕ್ಕೆ ಗಣಪತಿ ಬಪ್ಪ ಶ್ರಾಪ ಕೊಟ್ರ ಸರಸ್ವತಿ ನದಿಗ, ನೀಲಿಂತ್ರ ಸೀದಾ ಪಾತಾಳಿಗೆ ಹೋಗಿ ಪಾತಾಳೆ ನೀವು ಪ್ರಯಾಗ್ರಾಜ್ದಾಗ ತ್ರಿವೇಣಿ ಸಂಗಮದಾಗ ಕೂಡ್ತೀರಿ, ನಿಮ್ದು ಅಸ್ತಿತ್ವ ಇರೋದಿಲ್ಲ ಅಂತೇಳಿ ಶ್ರಾಪ ಕೊಡ್ತಾರ. ಶ್ರಾಪ ಕೊಡೋಕಿ ಮೊದ್ಲು ಈ ನದಿದ ವಿಶೇಷತೆ ಬಾಳ ಇತ್ತ. ಅವಾಗಿನ ಕಾಲದಾಗ ಎಲ್ಲಾಕಿ ದೊಡ್ಡ ನದಿ ಅಂದ್ರೆ ಸರಸ್ವತಿ ನದಿ ಇತ್ತ. ಮತ್ತೆ ಇಲ್ಲಿ ಸರಸ್ವತಿ ಮಾತಾದ ಮಂದಿರ ಐತ್ ನೋಡ್ರಿ, ಎಲ್ಲಾರು ದರ್ಶನ ಮಾಡ್ಕೋರಿ. ಫ್ರೆಂಡ್ಸ್ ನೋಡ್ರಿ ನೀರು ಎಷ್ಟು ಫೋರ್ಸ್ ಐತಿ, ಎಷ್ಟು ಕ್ಲೀನ್ ಐತಿ ನೋಡ್ರಿ ನೀರು. ಫ್ರೆಂಡ್ಸ್ ನೀವು ನೋಡ್ಬೋದು ಪಂಚ ಪಾಂಡವ ಮತ್ತು ಅವ್ರ ಪತ್ನಿ ದ್ರೌಪದಿ ಅವ್ರದ ಮೂರ್ತಿ ಐತ್ ನೋಡ್ರಿ. ಮತ್ ನೀವು ನೋಡ್ಬೋದು ಒಂದ್ ನಾಯಿನೂ ಐತ್ ನೋಡ್ರಿ. ಇಲ್ಲಿ ಪಂಚ ಪಾಂಡವರು ಇಲ್ಲಿಂದ ಸ್ವರ್ಗಿಗ ಪ್ರಸ್ಥಾನ ಮಾಡಿದ್ರಂತ. ಇಲ್ಲಿ ಏನ್ ನೀವು ನಾಯಿ ನೋಡಾಕತ್ತೀರಿ ನೋಡ್ರಿ, ಯಮರಾಜ್ ನಾಯಿ ರೂಪ ಧಾರಣ ಮಾಡಿ ಪಾಂಡವರದ ಪರೀಕ್ಷಾ ತಗೋನಾಗ ಬಂದಿದ್ರಂತ. ಪರೀಕ್ಷಾದಾಗ ಜ್ಯೇಷ್ಠ ಪಾಂಡವ ಯುಧಿಷ್ಠರ ಒಬ್ನ ಉತ್ತೀರ್ಣ ಆಗ್ತಾರ. ಅವ್ರೊಬ್ಬರ ಸ್ವರ್ಗಿಗೆ ಹೋಗ್ತಾರ ನೋಡ್ರಿ. ಫ್ರೆಂಡ್ಸ್ ಗಣೇಶ್ ಗುಫಾ, ವೇದ್ ವ್ಯಾಸ್ ಜಿ ಗುಫಾ, ಸರಸ್ವತಿ ನದಿ ದರ್ಶನ ಮಾಡಿದ್ವಿ. ಪಂಚ ಪಾಂಡವ ಅವರು ಸ್ವರ್ಗಿಗೆ ಪ್ರಸ್ಥಾನ ಮಾಡಿದ ಸ್ಥಳನ ನೋಡಿದ್ವಿ. ಎಲ್ಲಾ ವಾಕೇಬಲ್ ಡಿಸ್ಟೆನ್ಸ್ ದಾಗ ಅದಾವ ನೋಡ್ರಿ. ಅಪ್ರಾಕ್ಸಿಮೇಟ್ಲಿ 2-3 ಕಿಲೋಮೀಟರ್ ಮಟ್ಟ ಟೋಟಲ್ ಟ್ರೆಕ್ಕಿಂಗ್ ಮಾಡ್ಬೇಕು ನಾವು. ಎಲ್ಲಾ ಕಡೆ ನಡ್ಕೊಂತ ಅಡ್ಡಾಡ್ಬೇಕು, ಯಾಕಂದ್ರೆ ಸಣ್ಣ ಸಂಧಿ ಅದಾವ. ಮತ್ತೀಗ ರಿಟರ್ನ್ ಹೊಂಟಿವಿ. ನೋಡ್ಬೋದು ನೀವು ರೋಡ್ ಮಾತ್ರ ಭಾಳ ಅಂದ್ರೆ ಭಾಳ ಖತರ್ನಾಕ್ ಅದಾವ ಇಲ್ಲೇ. ಫ್ರೆಂಡ್ಸ್ ಇಲ್ಲಿ ವಾಟರ್ ಫಾಲ್ಸ್ ದಾಗಿಂದ ನೀರ್ ತುಂಬ್ಕೊಳಕತ್ತೀವಿ ನೋಡ್ರಿ. ಇಲ್ಲಿ ಏನು ವಾಟರ್ ಫಾಲ್ಸ್ ದಾಗ ನೀರ್ ಅದಾವ ನೋಡ್ರಿ, ಡೈರೆಕ್ಟ್ ಗ್ಲೇಷಿಯರ್ಲೇ ಬರ್ತಿರ್ತೈತಿ. ಫುಲ್ ಅಂದ್ರೆ ಫುಲ್ ಸ್ವೀಟ್ ಇರ್ತೈತಿ, ಫುಲ್ ಕ್ಲೀನ್ ಮತ್ತು ಫುಲ್ ಕೋಲ್ಡ್ ಇರ್ತೈತಿ ನೋಡ್ರಿ. ಅನ್ನಾವತ್ ಇರ್ತೈತಿ ನೀರು.
ಆನ್ ದ ವೇ ನಮಗೆ ಇಲ್ಲೊಂದು ಹನುಮಾನ್ ಮಂದಿರ ಸಿಕ್ತ. ಈಗ ಹೋಗಿ ದರ್ಶನ ಮಾಡೋಣ ಅಂತ ಬಜರಂಗ್ ಬಲಿದ. ಫ್ರೆಂಡ್ಸ್ ಇದೆ ನೋಡ್ರಿ ಹೋಟೆಲ್ ನಮ್ದು. ಈಗ ಮತ್ತೆ ನಾವು ರಿಟರ್ನ್ ಹೋಟೆಲಿಗೆ ಬಂದ್ವಿ. ಈಗ ಟೈಮ್ 5 ಗಂಟೆ ಆಗೈತೆ ನೋಡ್ರಿ. ದರ್ಶನ ಆತ ಬಾಬಾ ಬದ್ರಿನಾಥಿಂದ ದರ್ಶನ ಆತ. ಭಾಳ ಚಲೋ ಅನಿಸ್ತ. ಚಾರ್ಧಾಮ್ದಾಗ ನಮ್ಮ ಭಾರತ ದೇಶದಾಗ ವಿಷ್ಣು ದೇವ್ರದ 4 ಧಾಮ್ ಐತಿ. ಆ 4 ಧಾಮ್ದಾಗ 3 ಧಾಮ್ ಕಂಪ್ಲೀಟ್ ಆಯ್ತು ನೋಡ್ರಿ. ನಂದು ದ್ವಾರಕಾ ಕಂಪ್ಲೀಟ್ ಆಯ್ತು, ಜಗನ್ನಾಥಪುರಿ ಕಂಪ್ಲೀಟ್ ಆಯ್ತು, ಇವತ್ತು ಬದ್ರಿನಾಥ್ ಕಂಪ್ಲೀಟ್ ಆಯ್ತು. ಇನ್ನೊಂದು ಉಳಿದೈತಿ ರಾಮೇಶ್ವರಮ್ಮ. ಮತ್ತು 12 ಜ್ಯೋತಿರ್ಲಿಂಗದಾಗ 8 ಜ್ಯೋತಿರ್ಲಿಂಗ ಆಗ್ಯಾವ, ಇನ್ನೂ ಅದಾವ. ಎಲ್ಲ ಕಂಪ್ಲೀಟ್ ಮಾಡೋದು. ಫ್ರೆಂಡ್ಸ್, ನಿನ್ನೆ 9 ಅಕ್ಟೋಬರಿಗೆ ನಮ್ಮ ಗೌತಮಿಂದ ಬರ್ಡೇ ಇತ್ತು. ನಿನ್ನೆ ಕೇಕ್ ಕಟ್ ಮಾಡಕ್ ಆಗಿದ್ದಿಲ್ಲ. ಇವತ್ತು 10 ಅಕ್ಟೋಬರಿಗೆ ಕೇಕ್ ಕಟ್ ಮಾಡಾಕತ್ತೀವಿ. ಎಲ್ಲರೂ ವಿಶ್ ಮಾಡ್ರಿ ಅವಂಗ. ಹ್ಯಾಪಿ ಬರ್ಡೇ ಮಾಮಾ, ಹ್ಯಾಪಿ ಬರ್ಡೇ ಮಾಮಾ, ಹ್ಯಾಪಿ ಬರ್ಡೇ ಮಾಮಾ ಅಂತೇಳಿ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಜೋಶಿ ಮಠದಾಗ ನರಸಿಂಹಸ್ವಾಮಿ ಮಂದಿರಿಗೆ. ಬದ್ರಿನಾಥ್ ಮಂದಿರಿಂದ ಕಪಾಟ್ ಕ್ಲೋಸ್ ಆದ್ಮ್ಯಾಗ ಡೋಲಿ ಇಲ್ಲೇ ತೊಗೊಂಬರ್ತಾರಂತ. ಮತ್ತೆ ಇದಕ್ಕೆ ಭವಿಷ್ಯ ಬದ್ರಿ ಅಂತ ಹೇಳಿನೂ ಕರೀತಾರ. ನರಸಿಂಹಸ್ವಾಮಿ ಭಗವಾನ್ ವಿಷ್ಣು ಅವ್ರದ್ದು 4ನೇ ಅವತಾರ ನೋಡ್ರಿ. ಎಲ್ಲಾರು ದರ್ಶನ ಮಾಡ್ಕೊಂಡ್ಬಿಡ್ರಿ ನರಸಿಂಹಸ್ವಾಮಿದ. ಮತ್ತೆ ಈ ವಿಡಿಯೋ ಚಲೋ ಅನ್ಸಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಜೈ ಶ್ರೀರಾಮ್, ಹರ ಹರ ಮಹಾದೇವ್.